ಸತ್ಯನ ಶಾರದತೆನ ಶತಾಯ ಗತಾಯ ಹುಡುಕ್ಲೇಬೇಕು. ಈ ಸಲ ಹಿಂದಿನಕ್ಕಿಂತ ಜಾಸ್ತಿ ಪ್ರಯತ್ನ ಪಡ್ತೀನಿ. ನಿನ್ ನೋವು ನನಗೆ ಅರ್ಥ ಆಗುತ್ತೆ ಅಂತ ನಮ್ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಆದ್ರೆ ನನಗೊಂದು ಸಂಶಯ, ಆದ್ರೆ ಈ AI ಜನರೇಟ್ ಮಾಡಿರೋ ಫೋಟೋಸ್ಗಳನ್ನ ನಂಬೋದಾ? ಸತ್ಯನ ಈ ಟೆಕ್ನಾಲಜಿ ಯುಗದಲ್ಲಿ ಆರ್ಟಿಫಿಷಿಯಲ್ ಆಗಿರ್ಬೋದು, ಆದ್ರೆ ಮುಕ್ಕಾಲ್ವಾಗ ನಂಬೋ ಹಾಗಿದೆ ನೋಡಿ. ಇದ್ಯಾಕಮ್ಮ ಟೀ ಗ್ಲಾಸ್ ಹಿಂಗ್ ಹೋಗ್ತೀಯಾ? ನೋಡು ಎಷ್ಟೊಂದು ಪಿರಿಟ್ಗಳು ಜಾಸ್ತಿ ಸೀಳ್ಬಿಟ್ಟಿದೆಯಲ್ಲ. ನನ್ನ ಪ್ರಕಾರ ನೆಕ್ಸ್ಟ್ ಟೈಮ್ ಕಲ್ಲಿನ ಟೇಬಲ್ ಮಾಡಿಸ್ಬೇಕು ಅನ್ಸುತ್ತೆ. ಹಾಗೆ ಮಾಡಪ್ಪ, ಮುಂದಿನ ಸತಿ ಕಲ್ಲಿನ ಟೇಬಲ್ ಮಾಡಿಸ್ಬಿಡು. ಅದನ್ನ ಕುಕ್ಕಿ ಕುಕ್ಕಿ ಇಕ್ಕಿ ಒಂದು ಅದ್ಭುತ ಶಿಲೆ ಮೂರ್ತಿನಾದ್ರೂ ಕೆತ್ತಲಿಕ್ಕೆ. ಸುಮ್ನೆ ಇರ್ತೀರಾ ಸತ್ಯಣ್ಣ ನೀವು? ರೂಬಿ ಕೋಪು ಮಾಡ್ಕೊಂಡಿರೋದು ನೋಡಿದ್ರೆ ಇವಳಿಗೆ ನಿನ್ ತರ ಸಿಡ್ಕೋತಿ ಸಿದ್ದಮ್ಮ ಅಂತ ನಾಮಕರಣ ಮಾಡ್ಬೋದಲ್ವಾ? ಸತ್ಯಣ್ಣ, ನೀವೇನ್ ನನ್ನ ಹೆಸರನ್ನ ಚೇಂಜ್ ಮಾಡೋದು? ನಾನೇ ನಿಮ್ ಹೆಸರನ್ನ ಚೇಂಜ್ ಮಾಡ್ತೀನಿ. ಹೊಸ ಹೆಸರ ಹೇಳಮ್ಮ. ನಾನ್ ಯಾವಾಗ್ಲೂ ನಿಮ್ಮನ್ನ ಸತ್ಯಣ್ಣ ಸತ್ಯಣ್ಣ ಅಂತ ಕರಿತಾ ಇರ್ತೀನಲ್ಲ, ಇನ್ ಮುಂದೆ ನಾನ್ ಸತ್ಯಣ್ಣ ಅಂತ ಕರಿಯಲ್ಲ, ಅಸತ್ಯಣ್ಣ ಅಂತ ಕರಿತೀನಿ. ಸುಳ್ಳು ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಯಾಮಾರಿಸ್ತಿರಲ್ಲ, ಅದಕ್ಕೆ. ನಾನು ಮಾಡಿದ ತಪ್ಪೇ ಇರ್ಬೋದು, ಆದ್ರೆ ಅದ್ರ ಹಿಂದಿನ ಉದ್ದೇಶ ಖಂಡಿತ ತಪ್ಪು. ಸತ್ಯಣ್ಣ, ನೀವ್ ತಪ್ಪು ಸರಿಗಳ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಆ ವಂಶಿ ಅವ್ರನ್ನ ಇಲ್ಲಿ ಕರ್ಸಿ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಅದಕ್ಕೆ ನಿಮ್ಮ ಯಾಕೆ ಅರ್ಥಕ್ಕೆ ನಿಲ್ಸ್ಬಿಡ್ರಿ? ಮಾತಾಡಿ. ಅಲ್ಲ ಸತ್ಯಣ್ಣ, ನಿಮ್ಗೆ ಹೇಗ್ ತಾನೇ ಮನ್ಸ್ ಬಂತು ಈ ರೀತಿ ಎಲ್ಲ ಮಾಡೋದಕ್ಕೆ? ನೀವ್ ನನ್ ಭಾವನೆಗಳ ಜೊತೆ ಆಟ ಆಡ್ಬಿಟ್ರಿ. ಭೂಮಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಖಂಡಿತ ನಿನಗೆ ಕೆಟ್ಟದ್ದು ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಆದ್ರೆ ಯಾವತ್ತೂ ನಿಮ್ಮಿಬ್ಬರಿಗೆ ಒಳ್ಳೇದಾಗ್ಲಿ ಅಂತಾನೆ ನಾನ್ ಬಯಸಿ. ಒಳ್ಳೇದನ್ನ ಬಯಸೋರು ಈ ರೀತಿ ಸುಳ್ಳು ಹೇಳಿ ಯಾರನ್ನೋ ಮನೆ ಕರ್ಕೊಂಡ್ ಬರ್ತಾರ ಸತ್ಯನ? ಆ ವಿಷಯದಲ್ಲಿ ಖಂಡಿತ ನನ್ಗೆ ಬೇಜಾರಿಲ್ಲ, ಪಶ್ಚಾತ್ತಾಪನೂ ಇಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ ಕೇಳು, ನನಗೆ ನಿನ್ನ ಮತ್ತೆ ಅಜಿತ್ ಒಂದು ಮಾಡೋದಷ್ಟೇ ಉದ್ದೇಶ. ಅದು ಈಗ ಮಾತ್ರ ಅಲ್ಲ, ಮುಂದೇನು ನಿರಂತರವಾಗಿ ಹೀಗೆ ನಡೀತಾನೆ. ಸತ್ಯನ ಏನ್ ಮಾತಾಡ್ತೀರಾ ನೀವು? ಸಾಹೇಬ್ರೆ, ಒಂದ್ ನಿಮಿಷ ಇರಿ, ನಾನ್ ಮಾತಾಡ್ಬೇಕು. ಸತ್ಯಣ್ಣ, ನೀವ್ ನಿಜಕ್ಕೂ ಲಾಯರಾ? ನೋಡಮ್ಮ, ನಿನಗೆ ನನ್ನ ವೃತ್ತಿ ಬಗ್ಗೆ ಅನುಮಾನ ಬೇಡ. ನಾನು ಎಂತ ನಿಷ್ಠಾವಂತ ಲಾಯರ್ ಅಂತ ಇಡೀ ಜನಗಳಿಗೆ ಗೊತ್ತು. ಅಷ್ಟೇ ಅಜಿತನ ಕೇಳಿ ನೋಡು. ಸಾಲ ಹೇಳಿ ಸತ್ಯಣ್ಣ, ಆದ್ರೆ ನನ್ ವಿಚಾರದಲ್ಲಿ ಇದೆಲ್ಲ ಸುಳ್ಳೆ. ಬಹುಶಃ ನೀವ್ ನಿಜವಾದ ತಂಗಿ ನನ್ ಜಾಗದಲ್ಲಿ ಇದ್ದಿದ್ರೆ ನೀವು ಖಂಡಿತವಾಗಿಯೂ ಈ ರೀತಿ ಮಾಡ್ತಿರ್ಲಿಲ್ಲ ಸತ್ಯಣ್ಣ. ಸತ್ಯನ ನಿಮ್ಗೊಂದು ಕ್ಲೈಂಟ್ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ನೀವು ಭೂಮಿ ಮುಂದುವರ್ಸ ಮಾಡಿ. ಸತ್ಯಣ್ಣ, ಒಂದ್ ವೇಳೆ ಆ ವಂಶಿಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಆಗ್ಬಿಟ್ಟಿದ್ರೆ? ಆತರ ಚಾನ್ಸೇ ಇಲ್ಲ. ವಂಶಿ ಜೆಂಟಲ್ಮನ್ ಅವನು. ನೀವೇನು ಈಗ ನೋಡಿದ್ರೆ ಜೆಂಟಲ್ ಮ್ಯಾನ್ ಅಂತಿದ್ರ, ಅವ್ರು ನಮ್ಮ ಮನೇಲಿ ಇದ್ದಾಗ ಟ್ರಬಲ್ ಮ್ಯಾನ್ ಅಂತಿದ್ರಿ. ಸರಿ ಆಯ್ತು, ಅವ್ರ ಜೆಂಟಲ್ ಮ್ಯಾನ್, ನಾನು ಒಪ್ಕೋತೀನಿ. ಅವ್ರಿಗೆ ನನ್ ಮೇಲೆ ಪ್ರೀತಿ ಆಗಿಲ್ಲ. ಒಂದ್ ವೇಳೆ ನನಗೆ ಅವ್ರ ಮೇಲೆ ಪ್ರೀತಿ ಆಗ್ಬಿಟ್ಟಿದ್ರೆ? ನಿನಗೆ ವಂಶಿ ಮೇಲೆ ಪ್ರೀತಿ ಆಗೋದ ಸಾಧ್ಯನೇ ಇಲ್ಲ. ಒಂದು ಸಲ ಒಪ್ಪಂದದ ಮದ್ವೆ ಆದವಳು ಅಗ್ರಿಮೆಂಟ್ ಮುಗಿತಿದ ಹಾಗೆ ಇನ್ನೊಂದ್ಸಲ ಒಪ್ಪಂದದ ಮದ್ವೆ ಆಗ್ಬಹುದು ಅಂತ ಇನ್ನೊಬ್ರು ನನ್ನ ಆ ರೀತಿ ನೋಡೋ ಹಾಗೆ ನೀವು ಮಾಡ್ಬೇಡಿ ಸತ್ಯಣ್ಣ, ಪ್ಲೀಸ್. ಭೂಮಿ ಆಳ್ಬೇಡ, ಸಮಾಧಾನ ಮಾಡ್ಕೊ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ ಮನ್ಸಲ್ಲಿ ಈ ತರದೊಂದು ಸಣ್ಣ ಆಲೋಚನೆ ಬರುತ್ತಂತಾನು ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ. ಹೀಗ್ ನಾನು ಮನ್ಸಾರೆ ಕೇಳ್ತಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸತ್ಯಣ್ಣ, ನೀವು ಕೈ ಮುಗಿಯೋ ಅವಶ್ಯಕತೆ ಇಲ್ಲ. ಜಗಳ ಸಂಧಾನ ಆಗಿತ್ತು ಅಂತ ಹೇಳಿದ್ರೆ ಟೀ ಕುಡಿಯೋಣ. ಬಿಡಿದೆ, ಬಿಸಿ ಬಿಸಿ ಟೀ ಮಾಡ್ಕೊಡ್ತೀನಿ, ಹಾಗೆ ಖಾರವಾಗಿ ಕೊಡ್ತೀನಿ, ಬನ್ನಿ. ಕಾರುವಾಗ ಬೇಡಮ್ಮ, ನಾನ್ ಬರಲ್ಲ. ಸತ್ಯನ ಎದುರ್ಕೋಬೇಡಿ, ಚಕ್ಲಿ ಕೊಡ್ಬೇಳೆ ಕೊಡ್ತೀನಿ ಅಂದೆ. ಆಗ ಸರಿ, ಬಾ. ಬೇಕಾಗಿರೋ ಫೋಟೋ ಶಾರದತೆ ತಪ್ಪಾಯ್ತು ಸಾಹೇಬ್ರೆ, ಈ ಫೋಟೋನ ನಾನು ತಗೊಂಡ್ ಹೋಗ್ತೀನಿ, ನನ್ ಟೀ ಅಂಗಡಿ ಹತ್ರ ಅಂಟಿಸ್ತೀನಿ. ಆಗ ನಿಮ್ ಶಾರದತೆ ಬೇಗ ವಾಪಸ್ ಸಿಗ್ತಾರೆ. ಅಪರೂಪಕ್ಕೆ ಒಳ್ಳೆ ಕೆಲಸನೂ ಮಾಡ್ತೀಯ. ನೋಡಿ ಸತ್ಯಣ್ಣ, ಇವ್ರನ್ನ ಅಣ್ಣ ತಂಗಿ ಇಬ್ರು ಹೀಗೆ ಇರಿ. ಥ್ಯಾಂಕ್ ಯು ಸತ್ಯಣ್ಣ, ನಿಮ್ಮಿಂದ ನನ್ಗೆ ಫೋಟೋ ಸಿಕ್ತು. ತಂಗಿ ಹೇಳಿದ ಕೆಲಸನ ಅಣ್ಣ ಮಾಡ್ಲೇಬೇಕು. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಸತ್ಯಣ್ಣ, ನಮ್ ಶಾರದಮ್ಮ ಅವರು ಎಷ್ಟು ಲಕ್ಷಣವಾಗಿದಾರಲ್ಲ. ಪುಟಾಣಿ ಮನಸ್ವಿನಿ ಕೂಡ ತಾಯಿ ಹಾಗೆ ಲಕ್ಷಣವಾಗಿ ಇದ್ದಾರೆ. ಆದಷ್ಟು ಬೇಗ ನಮ್ ಸಾಹೇಬ್ರು ಇವರಿಬ್ರು ಹುಡುಕಿ ಮನೆ ಕರ್ಕೊಂಡ್ ಬಂದ್ರೆ ಸಾಕು. ನಮ್ ದೊಡ್ಡ ಸಾಹೇಬ್ರು ಮನಸ್ಫೂರ್ತಿಯಿಂದ ನಗದನ್ನ ನಾನ್ ನೋಡ್ಬೇಕು ಸತ್ಯಣ್ಣ. ಅಯ್ಯೋ ಸತ್ಯಣ್ಣ, ಇವತ್ತು ನಮ್ ಸಾಹೇಬ್ರು ಬರ್ತಡೆ, ಮನೇಲಿ ಯಾರು ವಿಷಯ ಮಾಡಿಲ್ಲ. ಬೆಳಗ್ಗೆಯಿಂದ ನಮ್ ಮನೇನೆ ಮೌನ ಆಗ್ಬಿಟ್ಟಿದೆ. ಅದ್ ಸರಿ ಸತ್ಯಣ್ಣ, ಯಾಕೆ ನಮ್ ಸಾಹೇಬ್ರು ಹುಟ್ಟಿದ ಹಬ್ಬದ ದಿವಸ ಈ ರೀತಿ ಎಲ್ಲ ಇದೆ? ಅಂತದ್ ಏನಾಗಿದೆ? ಅದನ್ನ ನೀನ್ ಹೇಗ್ ಹೇಳೋದಂತ ಗೊತ್ತಾಗ್ತಿಲ್ಲ ನಂಗೆ. ಯಾಕೆ ಸತ್ಯಣ್ಣ, ನನ್ನ ಹತ್ರ ಹೇಳಕ್ ಆಗದೆ ಇರೋಂಥದ್ದು ಏನಾಗಿದೆ? ಮನೇಲಿ ನೀವೆಲ್ಲರೂ ನಡ್ಕೋತಾ ಇರೋ ರೀತಿ ನೋಡಿದ್ರೆ ಸಾಹೇಬ್ರು ಹುಟ್ಟಿದ ಹಬ್ಬದ ದಿವ್ಸ ಏನೋ ದೂರ ಆಗಿದ್ದ ದಿವ್ಸನಾ? ಇಲ್ಲ, ಅವ್ರು ಅಜಿತ್ ಹುಟ್ಟಿದ ದಿನದ ಸಮಸ್ಯೆ ಅಲ್ಲ ಇದು. ಅದ್ರ ಮಾರನೇ ದಿನ ಆಯ್ತಲ್ಲ ಘಟನೆ, ಅದ್ರದ್ದು. ಅದೇ ಇದಕ್ಕೆಲ್ಲ ಕಾರಣ. ಸತ್ಯಣ್ಣ, ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಸರಿಯಾಗಿ ಹೇಳ್ತೀರಾ? ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನೀನು ನಿಮ್ಮ ಅತ್ತೆನ ಕೇಳ್ಬೇಕು. ಸರಿ ಸತ್ಯಣ್ಣ, ನೀವ್ ಹೇಳ್ದಾಗೆ ಅತ್ತೆ ಹತ್ರನೇ ಕೇಳ್ತೀನಿ, ಫೋನ್ ಮಾಡ್ತೀನಿ. ಸತ್ಯಣ್ಣ, ಇಂಥ ಸೂಕ್ಷ್ಮವಾದ ವಿಷಯನ ನಾನ್ ನೇರವಾಗಿ ಕೇಳಿದ್ರೇನೆ ಸರಿ ಅನ್ಸುತ್ತೆ, ಏನಂತೀರಾ? ಸರಿ ಹೇಳಿದೆ.
ಸತ್ಯನಾ, ನನ್ನ ಮನೆಗ್ ಡ್ರಾಪ್ ಮಾಡ್ಬಿಡ್ತೀರಾ? ಇಷ್ಟೊಂದು ಅವಸರ ಯಾಕೆ? ಆದ್ರೆ ನನಗ್ ಕಾಯೋದಕ್ಕೆ ಆಗ್ತಿಲ್ಲ ಸತ್ಯನಾ. ಅಲ್ಲಮ್ಮ, ಒಂದು ಮಾತು ಅಜಿತ್ರಿಗೆ ಹೇಳಿದ್ರೆ ಸಾಕಾಗಿತ್ತು, ಇಲ್ಲಾಂದ್ರೆ ನನ್ನನ್ನು ಬಯಸ್ತೀಯ ನೀನು. ಸತ್ಯನಾ, ಇವಾಗ ಸಿಡುಪುತ್ತಿ ಸಿದ್ದಪ್ಪಂಗೆ ಹೇಳಕ್ ಆಗಲ್ಲ. ನಾನು ಆಮೇಲೆ ಏನೋ ಹೇಳ್ಕೊತೀನಿ, ಬನ್ನಿ ನೀವು. ಏನು ಅಣ್ಣ ತಂಗಿ ಜಗಳ ಇನ್ನ ಮುಗ್ದಿಲ್ವೇನೋ? ಸರಿ, ನಾನು ರೌಂಡ್ಸ್ ಹೋಗಿ ಬರ್ತೀನಿ. ಅಷ್ಟರಲ್ಲಿ ಸಂಧಾನ ಆಗಿದ್ರೆ ನಿಮ್ಗೆ ಒಳ್ಳೆ. ಅಮ್ಮ ಸಾಹೇಬ್ರೆ, ಯಾಕೋ ತುಂಬಾ ತಲೆನೋವು, ಮನೆಗೆ ಹೋಗೋಣ ಅಂತ ಇದ್ದೀನಿ. ಏನ್ ಸತ್ಯನಾ, ನಿಮ್ ತಂಗಿಗೆ ತಲೆನೋವು ಬರೋಷ್ಟು ಮಾತಾಡ್ಬಿಟ್ರ? ನನ್ನ ಹತ್ರ ಅಂದ್ರೆ ಓಕೆ ತಡ್ಕೋತೀನಿ, ಆದ್ರೆ ಪಾಪ ಹೆಣ್ಮಕ್ಳು ಹೇಗೆ ಒಂಚೂರು ಕನುಕರಣೆ. ಅಯ್ಯೋ ಸಾಹೇಬ್ರೆ, ಪಾಪ ಸತ್ಯನ, ಇವ್ರೇನು ಮಾಡ್ಲಿಲ್ಲ. ಸರಿ ಹೋಗು, ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡ್ ಕುತ್ಕೊಂಬೇಡ. ಸಾಹೇಬ್ರೆ ನೀವು ಅಷ್ಟೇ ಬೇಗ ಮನೆಗೆ ಬಂದ್ಬಿಡಿ, ಸರಿನಾ? ಸತ್ಯನ ಏನ್ ಇಲ್ಲೇ ನಿಂತ್ಕೊಂಡು ಸ್ಟೋರಿ ಕೇಳ್ತಿದ್ರ? ಬನ್ನಿ ಹೋಗೋಣ. ಅಕ್ಕ ನೀವು ಅಷ್ಟೇ ಕೆಲಸ ಮುಗಿಸಿ ಆರಾಮಾಗಿ ಮನೆಗೆ ಹೋಗ್ಬಿಡಿ. ಬನ್ನಿ ಸತ್ಯನಾ. ತಲೆ ನೋವು, ಅಪ್ಪ. ಅತ್ತೆ, ಈಗ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು. ಕೇಳು ಭೂಮಿ, ಆದ್ರೆ ನೀನ್ ಕೇಳೋ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಇಲ್ಲ ಅತ್ತೆ, ನೀವು ಉತ್ತರ ಕೊಡ್ಲೇಬೇಕು. ನಮಗ್ ಗೊತ್ತು ಭೂಮಿ, ಈಗ ನೀನೇನ್ ಕೇಳೋದಕ್ಕೆ ಬಂದಿದ್ಯಾ ಅಂತ. ಅಜಿತ್ ಹುಟ್ಟಬ್ಬದ ಬಗ್ಗೆ ತಾನೆ? ಹೌದು ದೊಡ್ಡ ಸಾಹೇಬ್ರೆ, ಇವತ್ ಬೆಳಗ್ಗೆ ಅಷ್ಟೇ ನಮ್ ಸಾಹೇಬ್ರು ಹುಟ್ಟಬ್ಬ ಅಂತ ನನಗೆ ಗೊತ್ತಾಗಿದ್ದು. ಆದ್ರೆ ನಿಮ್ಗದ್ ಹಾಗಲ್ವಲ್ಲ, ನಿಮ್ಗೆಲ್ಲ ಮುಂಚೆನೆ ಗೊತ್ತಿರುತ್ತಲ್ವಾ? ಸತ್ಯನ ಸಂಗೀತಮ್ಮನ್ ಕೇಳು ಎಲ್ಲಾ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಯಾಕೆಲ್ಲರೂ ಸುಮ್ಮನೆ ಇದ್ದೀರಾ? ಅಲ್ಲಿ ಸಾಹೇಬ್ರು ಸತ್ಯನೂ ಹೀಗೆ ಎಲ್ಲ ಗೊತ್ತಿದ್ರು ಏನು ಮಾತಾಡಲ್ಲ. ಇಲ್ಲಿ ನೀವುಗಳು ಏನು ಮಾತಾಡ್ತಿಲ್ಲ. ನಿಮ್ಮೆಲ್ರಿಗೂ ಒಂದ್ ವಿಷಯ ಗೊತ್ತಾ? ನಾನ್ ಸಾಹೇಬ್ರಿಗೆ ಬರ್ತಡೇ ವಿಶ್ ಮಾಡ್ದೆ, ಆದ್ರೆ ಸಾಹೇಬ್ರು ಅದಕ್ಕೇನು ರೆಸ್ಪಾಂಡೇ ಮಾಡ್ಲಿಲ್ಲ. ಹೋಗ್ಲಿ, ಮುಖದಲ್ಲಿ ಒಂದ್ ಸಣ್ಣ ನಗುನೂ ಇರ್ಲಿಲ್ಲ ಅವ್ರಿಗೆ. ಕೋಪ ಮಾಡ್ಕೊಂಡು ನನ್ ಹುಡ್ದಪ್ಪ ಇವತ್ತು ಅಂತ ಎಲ್ಲರ ಹತ್ರ ಹೋಗಿ ಹೇಳ್ಬೇಡ ಅಂತ ಹೇಳಿದ್ರು. ಹಳೆದೆಲ್ಲ ಯಾಕೀಗ? ಇಷ್ಟು ವರ್ಷ ಹೇಗೆ ನಡ್ಕೊಂಬಂತು, ಮುಂದೇನೋ ಹಾಗೆ ನಡ್ಕೊಂಡು ಹೋಗ್ಲಿ ಅಷ್ಟೇ. ಯಾಕ್ ಮಾವ, ನನ್ನ ಮನೇಲಿ ಏನಾಗ್ತಿದೆ ಅಂತ ನಾನ್ ತಿಳ್ಕೊಬಾರ್ದ? ಅದಕ್ಕೆ ಅಪ್ಪ ಹೇಳಿ ಸುಮ್ನೆ ಇರು. ನಮ್ ಭೂಮಿ ಇವತ್ತೇ ಕಣೋ ಸೊಸೆ ತರ ಮಾತಾಡ್ತಾ ಇರೋದು. ಇವಳ ಗಂಡಿನ ಬಗ್ಗೆ ಇವಳೇ ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೋ? ಭೂಮಿ, 25 ವರ್ಷದ ಹಿಂದಿನವರೆಗೂ ನನ್ ಮಗನ್ ಬರ್ತಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಯಾಕೆಂದ್ರೆ ನಮ್ಮ ಅಜಿತ್ ಹುಟ್ಟಬ್ಬ ಆಗಿದ್ ಮಾರನೇ ದಿನನೇ ನನ್ನ ಮಗಳ ಮನಸ್ವಿನಿ ಹುಟ್ಟಬ್ಬ ಕೂಡ. ಅಜಿತ್ ಹುಟ್ಟಬ್ಬ ಮುಗಿಸಿ ಮಾರನೇ ದಿನ ನನ್ನ ಮಗಳ ಹುಟ್ಟಬ್ಬ ಇತ್ತು ಅನ್ನೋ ಕಾರಣಕ್ಕೆ ಮಾರನೇ ದಿನ ನಾವೆಲ್ಲ ಮನೆ ದೇವರಿಗೆ ಅಂತ ಹೊರಟಿದ್ವಿ. ದೇವ್ರ ಆಶೀರ್ವಾದ ತಗೊಳಕ್ಕೆ ಅಂತ ಹೊರಟಿದ್ವಿ ನಾವೆಲ್ಲ. ಆದ್ರೆ ಆಗಿದ್ದೇ ಬೇರೆ. ಶ್ರವಣ, ಸಮಾಧಾನ ಮಾಡ್ಕೊ. ನಮಗೂ ಅದೇ ನೆನಪಾಗಿ ತುಂಬಾ ಸಂಕಟ ಆಗುತ್ತೆ. ಅವತ್ತು ಮಿಸ್ ಆಗಿದ್ದ ಶಾರದಾ ಮತ್ತೆ ಮನಸ್ವಿನಿ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ ಶಾರದಾ ಕಣ್ಮರೆ ಆದ್ಮೇಲೂ 1 ವರ್ಷ ಅಜಿತ್ ಬರ್ಡೇನ ಆಚರಿಸಿದ್ವಿ. ಆಗ ನಮ್ ಅಜಿತ್ ಏನ್ ಮಾಡ್ದ ಗೊತ್ತಾ? ನಾನ್ ಹುಟ್ಟಿದಬ್ಬ ಆಚರಿಸಿದ್ರೆ ತಾನೆ ಎಲ್ಲರಿಗೂ ಅತ್ತೆ ಮನಸ್ಸಿನಿ ನೆನಪು ಕಾಡುತ್ತೆ. ಇನ್ಮೇಲೆ ನಾನು ಯಾವತ್ತು ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಅಂತ ಅಂದ್ಬಿಟ್ಟ. ಪಾಪ ನಮ್ಮ ಅಜ್ಜಿ ಅಷ್ಟು ಚಿಕ್ಕ ವಯಸ್ಸಿಗೆ ಅದನ್ನೆಲ್ಲ ಹೇಗ್ ಯೋಚನೆ ಮಾಡಿದ್ನೋ. ಶಾರದಾ ಮನಸ್ವಿನಿ ವಾಪಸ್ ಬಂದ್ಮೇಲೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡುದು. ಅಲ್ಲಿವರೆಗೂ ನನ್ಗೆ ಯಾರು ವಿಶ್ ಕೂಡ ಮಾಡಬಾರ್ದು ಅಂತ ಖಂಡಿತವಾಗಿ ಹೇಳಿದ್ದೆ. ದೊಡ್ಡವರಾದ್ಮೇಲೆ ಎಲ್ಲ ಮರ್ತು ಹೋಗ್ತಾನೆ, ನಾರ್ಮಲ್ ಆಗ್ತಾನೆ. ಮತ್ತೆ ಅವ್ನು ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾವ್ ಅನ್ಕೊಂಡ್ವಿ. ಆದ್ರೆ ಅಜಿತ್ ಅದನ್ನ ಮರಿಲೇ ಇಲ್ಲ. ಅವ್ರಿಬ್ರು ಸಿಗೋವರೆಗೂ ಈ ಆಚರಣೆ ಸಾಧ್ಯ ಇಲ್ಲ ಭೂಮಿ. ಒಂದೊಂದ್ಸಲ ಅಜಿತ್ಗೋಸ್ಕರನಾದ್ರೂ ಅವ್ರಿಬ್ರು ಬೇಗ ಸಿಗ್ಬಾರ್ದು ಅನ್ನಿಸ್ಬಿಡ್ತಾರೆ. ಅದಕ್ಕೆ ಇವತ್ತು ಕೂಡ ಅಜಿತ್ಗೆ ನನ್ ದುಃಖ ತೋರ್ಸೋದಕ್ಕೆ ನನ್ಗೊಂಥರ ಹಿಂಜರಿಕೆ. ದೊಡ್ಡ ಸಾಹೇಬ್ರೆ, ನೀವ್ ಈಗ ಮಾಡ್ತೀರಾ ಅಂತ ನಮ್ ಸಾಹೇಬ್ರಿಗೆ ಏನಾದ್ರು ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ದಯವಿಟ್ಟು ಆ ರೀತಿ ಎಲ್ಲ ಮಾಡ್ಬೇಡಿ ದೊಡ್ಡ ಸಾಹೇಬ್ರೆ. ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಈ ಸಲ ನಮ್ ಸಾಹೇಬ್ರು ಬರ್ತಡೇನ ನಾವೆಲ್ಲ ಸೇರಿ ಆಚರಿಸೋಣ. ಒಮ್ಮೆ ಏನ್ ಹೇಳ್ತಾ ಇದ್ಯಾ? ಹೋದ್ ವರ್ಷ ಆಗಿದ್ದೆ ಸಾಕು. ಈಗ ನೀನ್ ಏನೇನೋ ಮಾಡಿ ಅಜಿತ್ ಮತ್ತೆ ಈ ಬರ್ಡೇನು ನೆನಪಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡೋದ್ ಬೇಡ. ದೇವಿಯ ನಿಮ್ಮ ನೀವ್ ಯೋಚನೆ ಮಾಡ್ಬೇಡಿ. ಈ ಸೆಲೆಬ್ರೇಷನ್ಸ್ಗೆಲ್ಲ ಸಾಹೇಬ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಅದಕ್ಕೆ ಇವತ್ತು ನೋಡಿ, ಇವತ್ 12 ಗಂಟೆ ಒಳಗಡೆ ನಮ್ ಸಾಹೇಬ್ರು ಬರ್ತಡೇನ ನಾವೆಲ್ಲ ಆಚರಿಸ್ಬಿಡ್ಬೇಕು. ಅದಕ್ಕೆ ಒಬ್ಬೊಬ್ರು ಒಂದೊಂದ್ ಕೆಲ್ಸನ ವಹಿಸ್ಕೊಳ್ಳೋಣ. ಸರಿ, ಏನೇ ಜವಾಬ್ದಾರಿ ತಗೋತೀರಾ ಹೇಳಿ. ನಂದು ಇದ್ದಿದ್ದೆ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್. ಅಕ್ಕನಿಗೆ ನಾನು ಸಹಾಯ ಮಾಡ್ತೀವಿ. ಸೂಪರ್ ಹಾಕಿದ್ರೆ ಸರಿ. ಹಾಗಾದ್ರೆ ನಾನು ಈಗ್ಲೇ ಕೇಕ್ ನ ಬುಕ್ ಮಾಡ್ಬೋದು. ಬೇಡ ರಾಮ್ನ, ಅಪ್ಪನ್ ಕರ್ಸೋಣ. ಚೆನ್ನಾಗ್ ಮಾಡ್ತಾಳೆ ಅಲ್ವಾ? ಕರೆಕ್ಟ್. ನೀವೆಲ್ಲ ನನ್ಗೆ ಇಷ್ಟ ಧೈರ್ಯ ಕೊಡ್ತಾ ಇದೀರಲ್ಲ, ಸಾಕು. ಸಾಹೇಬ್ರು ಬರ್ತಡೇನ ಜೋರಾಗಿ ಆಚರಿಸ್ಬೇಡ. ನೀನಾ? ಏಯ್, ಮಾತಲ್ಲಿ ಮರ್ಯಾದೆ ಇರ್ಲಿ. ಓ ಸಾರಿ ಮೇಡಮ್, ನಿಮ್ ನೋಡಿ ಶಾಖಗೆ ಫ್ಲೋನಲ್ಲಿ ಬಂದ್ಬಿಡ್ತು. ಫ್ಲೋನಲ್ಲಿ ನೀವು ನನ್ನ ನೋಡೋದಕ್ ಬರ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾರ ವಿಸಿಟರ್ ಬಂದಿದ್ದಾರೆ ಅಂತಂದಾಗ ನಾನೆಲ್ಲ ದೇವಯಾನಿ ಮೇಡಮ್ ಬಂದಿರ್ಬೇಕು ಅಂತ ಅನ್ಕೊಂಡೆ. ಹಾಗಾದ್ರೆ ದೇವಯಾನಿ ಮೇಡಮ್ನ ನೀನ್ ಕಾಯ್ತಿದ್ದೆ ಅಂತ ಆಯ್ತು. ಕಾಯಲ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರು. ಯಾವತ್ತೋ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ನೋಡಿದ್ರೆ
ಬೇಲು ಇಲ್ಲ ಎಂತದೂ ಇಲ್ಲ. ಯಾವ ಮಟ್ಟಕ್ಕೆ ರಿಸ್ಕ್ ಇರುತ್ತೆ ಅನ್ನೋದನ್ನ ಏನು ಅಜಿತ್ ಮೇಲೆ ಕೈ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ರಣ ಹದ್ದನ್ನ ಹಿಡಿದು ಪಂಜರದಲ್ಲಿ ಹಾಕೋದು ಆಮೇಲೆ ಅದನ್ನ ಹೊರಗಡೆ ಬಿಡೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಯಾರು ಹಿಡಿದು ಒಳಗಡೆ ಹಾಕಿದ್ರು ಅನ್ನೋದೇ ವಿಷಯ. ಅಯ್ಯ ಇವಾಗ ಯಾಕದೆಲ್ಲ ನೀನ್ ಬಂದಿರೋ ಅಲ್ಲ ನೀವು ಬಂದಿರೋ ವಿಷಯ ನನ್ನನ್ನ ದೇವ್ರ ಸನ್ನಿಧಿ ಮನೆಗೆ ನರ್ಸಕ್ ಸೇರ್ಸಿರೋದು ನೀನು ಅಂತ ದೇವಿಯನ್ನೇ ನಂಬಿದ್ದಾರೆ. ಆದ್ರೆ ನಾನೇ ಆ ಮನೆ ಪ್ರಾಪರ್ಟಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆ ಮನೆನ ಸೇರ್ಲೇಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ನೀನು ಸರಿಯಾದ ಸಮಯ ನೋಡ್ಕೊಂಡು ನನ್ನ ಆ ಮನೆಗ್ ಸೇರ್ಸಿರೋ ವಿಷಯ ನಮಗ್ ಮಾತ್ರ ಗೊತ್ತಿಲ್ಲ. ಹೌದು ಮೇಡಮ್. ಸೊ ನೀನೀಗ ನಮ್ ಕಡೆಯವನು, ನಿನ್ನನ್ನ ನಾನ್ ಬಿಡಿಸ್ತೀನಿ, ಅದ್ರ ಬಗ್ಗೆ ಟೆನ್ಷನ್ ಬೇಡ. ಈಗ ಅಪ್ಪನು ಜೈಲ್ ಸೇರಿರೋದ್ರಿಂದ ನನ್ಗೆ ನಿನ್ನ ಅಗತ್ಯ ತುಂಬಾ ಇದೆ. ಏನ್ ಮಾಡ್ಬೇಕು ಹೇಳಿ ಮೇಡಮ್. ಹೇಳ್ತೀನಿ. ಇನ್ ಮುಂದೆ ನೀನು ನಾನ್ ಹೇಳ್ದಂಗ್ ಕೇಳ್ಬೇಕು. ಹಾಗೆ ನನ್ಗೀಗ ನಂಬಿಕಸ್ಥ ಹುಡುಗರ ಅಗತ್ಯ ಇದೆ. ನೀನು ಆ ಹುಡುಗನ ನನಗ್ ರೆಫರ್ ಮಾಡ್ಬೇಕು. ಓಕೆ ಮೇಡಮ್, ಮಾಡ್ತೀನಿ. ಗುಡ್. ಹಾಗೆ ನಾನ್ ಹೇಳೋ ಕೆಲ್ಸ ಎಲ್ಲ ಕರೆಕ್ಟ್ ಆಗಿ ಆಗ್ಬೇಕು. ಆಗುತ್ತೆ ಮೇಡಮ್. ನೀನ್ ಹೇಳೋದಲ್ಲ, ಅದು ನನಗ್ ಅನ್ನಿಸ್ಬೇಕು. ಆಗ್ಲೇ ನಿನ್ನನ್ನ ಈ ಪಂಜರದಿಂದ ಆಚೆ ಕರ್ಕೊಂಡ್ ಬರ್ಬೇಕೋ ಬೇಡೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಥ್ಯಾಂಕ್ ಯು. ಪುಣ್ಯದ ಕೆಲಸ. ಶಾರದಾ, ಇವತ್ತು ನಿನ್ನ ಪರವಾಗಿ ಅಜಿತ್ ಹುಟ್ಟದ ದಿನ ನಾನು ಈ ಸಸಿನ ನೆಟ್ಟಿದ್ದೀನಿ. ಚೆನ್ನಾಗಿ ಬೆಳೆದು ಹಸಿರಾಗೋ ಹಾಗೆ ಅಜಿತ್ ಜೀವನದಲ್ಲೂ ಸಂತೋಷ ತುಂಬಿ ಅವ್ನು ಬಹಳ ಹಸಿರಾಗಿ ಸಮೃದ್ಧಿ ಆಗ್ಲಿ ಅಂತ ಆಶೀರ್ವಾದ ಮಾಡು. ಪಾಪ ಆ ಹುಡುಗ ಅಂತೂ ತನ್ನ ಜೀವನದಲ್ಲಿ ಖುಷಿಯಾದ ದಿನಗಳನ್ನೇ ಮರ್ತು ಬಿಡಿದಾನೆ. ಇಲ್ಲೇನ್ ಮಾಡ್ತಿದ್ರಿ? ನಿನ್ ಹೆಸರಲ್ಲಿ ಈ ಸಸಿ ನೆಟ್ಟಾಯ್ತು. ನಿಮ್ ಅತ್ತೆ ಪರವಾಗಿ ನನ್ನ ಕೆಲಸ ನಾನ್ ಮುಗಿಸಿದ್ದೀನಿ. ಅಜಿತ, ನೀನ್ ಯಾಕೋ ಬೇಜಾರಾಗ್ತಿದ್ಯಾ? ಇನ್ನೀಗ ಬೇಜಾರಾಗಲ್ಲಮ್ಮ. ಯಾಕಂದ್ರೆ ಮುಂದಿನ ವರ್ಷ ಇದೇ ದಿನ ಶಾರದತ್ತೆ ಮನಸ್ವಿನಿ ನಮ್ ಜೊತೆಗಿರ್ತಾರೆ. ಇರೋ ಹಾಗೆ ನಾನ್ ಮಾಡ್ತೀನಿ. ಅಜಿತ ಬಹಳ ಒಳ್ಳೆ ಮಾತಾಡ್ಬೇಕು. ಅಷ್ಟೇ ಸಾಕು. ಶ್ರವಣ ಅವ್ರಿಗೆ ಸಮಾಧಾನ ಆಗೋಕೆ. ಶ್ರವಣ ಅವ್ರ ನೆಟ್ಟ ಈ ಗಿಡಕ್ಕೆ ನಾನೇ ನೀರ್ ಹಾಕಿದ್ದು. ಇದು ನಾಳೆ ಬೆಳೆದು ಹೆಮ್ಮರವಾದ್ರೆ ನಿನಗೆ ಮತ್ತೆ ಭೂಮಿಗೆ ಹುಟ್ಟೋ ಮಕ್ಕಳನ್ನ ಮೊಮ್ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಈ ಮರನ ತೋರಿಸ್ತಾ ಇದು ಸತ್ಯಮಾಮ ಶ್ರವಣಾಚಾರ್ಯ ನೆಟ್ಟಿದ್ದು ಅಂತ ಹೇಳ್ಬೇಕು. ನೀನು ಮರಿಬಾರ್ದು. ನಾನ್ ಹೇಳೋದಕ್ಕಿಂತ ನಮ್ಮ ಮೊಮ್ಮಕ್ಳಿಗೆ ನೀವೇ ಹೇಳ್ಬಿಡಿ ಸತ್ಯನ. ಇದು ಮರ ಆದ್ಮೇಲೆ ಒಂದ್ ಕಟ್ಟೆ ಕಟ್ಟಿಸ್ತೀನಿ. ಹೇಗಿದ್ರು ನೀವ್ ಮದ್ವೆ ಆಗಲ್ಲ. ಯಾವ ತೊಂದ್ರೆ ತಾಪತ್ರೆ ಇಲ್ದೆ ಆ ಕಟ್ಟೆ ಮೇಲೆ ಕೂತು ನನ್ನ ಮೊಮ್ಮಕ್ಳಿಗೆ ಕತೆಗಳನ್ನ ಹೇಳ್ತಾ ಬೇಜಾರಾದಾಗ ಧ್ಯಾನ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡಿ ಹೇಳ್ತೀನಿ. ಆಗ್ಲಾದ್ರೂ ಈ ಮರದ ಕೆಳಗಡೆ ಕುತ್ಕೊಂಡು ಜ್ಞಾನೋದಯ ಆಗ್ಬೋದು ನಿಮ್ಗೆ. ಕೇಳಕ್ಕೆ ಎಷ್ಟೊಂದು ಸೊಗಸಾಗಿದೆ ಕಣೋ. ಅಂದ್ರೆ ನೀನ್ ಮಾತಾಡ್ತಾ ಇರೋ ಈಗ ನನಗೆ ಜ್ಞಾನೋದಯ ಆಗಿಲ್ಲ ಅಂತಾನ? ಆದ್ರೆ ಈ ಲಾರ್ಡ್ಸ್ ಹತ್ರ ಜ್ಞಾನನೇ ಇಲ್ವಾ? ಏ ಸಂಖ್ಯೆ ಬೀಳು, ಇನ್ನು ಸಾಲಲ್ಲ ಇದು. ಅಲ್ಲ ನಾನ್ ಮಾತಾಡ್ತಾನೆ ಇದೀನಿ, ಇವ್ನು ಕೇಳಿಸ್ಕೊಂಡು ಸುಮ್ಮನೆ ಹೋಗ್ತೀನಲ್ಲ ನಾನೇನು? ಅರೆ ಬೀಳು ಅಂದೆ ನಾನು. ಅರೆ ಸಂಖ್ಯೆ ಬೇಗ ಬೀಳು 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 ಬೀಳು. ಓ ಇದು ವಿಷಯ. ಅಯಸ್ಕಾಂತೀಯ ಇದೆಲ್ಲ ಸಹಜ. ಏನ್ ಮಾಡಕ್ಕಾಗುತ್ತೆ? ಅವನ ಮನಸ್ಸಲ್ಲಿರೋ ಪ್ರೀತಿಯ ಗಿಡ ಮರವಾಗಿ ಬೆಳೆದಿದೆ. ಆದ್ರೆ ನಮ್ಮ ಜೀವನ ಲಾಯರ್ ಇಂದ ಮಾಲೀಕರಕ್ಕೆ ಪ್ರಮೋಷನ್ ಆಗ್ಬಿಟ್ಟು. ಏನಾಯ್ತು? ಅಯ್ಯೋ ನನ್ ಹೂವೆಲ್ಲ ಬಿದ್ದೋಯ್ತು. ಏನ್ ಮಾಡ್ತಿದ್ಯಾ? ನೀವೇನ್ ಮಾಡಿದ್ರಿ ನೋಡಿ, ಬಂದ್ ಡಿಕ್ಕಿ ಹೊಡೆದಿದ್ ಫೋರ್ಸ್ಗೆ ಹೂವೆಲ್ಲ ಬಿದ್ದೋಯ್ತು. ಅದು ಸರ್ ಜೋರುಗ ಡಿಕ್ಕಿ ಹೊಡೆಯೋದು. ನಿನ್ನ ನೋಡಿ ಮಾತಾಡ್ಸೋದಕ್ಕೆ ಅಂತ ಬಂದೆ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ತಲೆ ಮೇಲೆ ಇಟ್ಕೊಂಡ್ ಸಂಪಿಗೆ ಬಾ, ಸಂಪಿಗೆ ಸಾಕಾಗಲ್ಲ ಬಾ. ಯಾಕೆ? ಸಂಪಿಗೆ, ಜಾತಿ, ಕಾಕಡ, ಮಲ್ಗೆ ಎಲ್ಲನೂ ಕರಿ. ಸರಿ, ಇದಕ್ಕಿದ್ದಾಗೆ ತಲೆ ಸುತ್ತಲ್ಲ ಯಾಕೆ? ನೀನ್ ಬಿರೋಗು, ಆಮೇಲೆ ಆ ಬ್ಲೇಮ್ ನ ನನ್ ಮೇಲೆ ಹಾಕು. ತಲೆನೋವಾ? ತಲೆ ನೋವಿರೋದೇನು ನಿಜ ಸಾಯಬ್ರೆ, ಆದ್ರೆ ತಲೆ ತಿರುಗ್ ಬೀಳೋ ಮಟ್ಟಿಗೆ ಏನೂ ಇಲ್ಲ. ಸರಿ ಒಂದ್ಸಲಿ ಡಿಕ್ಕಿ ಹೊಡೆದ್ರೆ ಕೊಂಬರುತ್ತೆ, ಇನ್ನೊಂದ್ಸಲಿ ಡಿಕ್ಕಿ ಹೊಡಿ ಬಾ. ಏನೇ ಹತ್ರ ಬಾ. ಸಾಹೇಬ್ರು ಏನ್ ಸಾಹೇಬ್ರೆ, ನಿನ್ನೆ ತಾನೇ ಹೇಳಿದ್ದು ಒಂದ್ಸಲಿ ಡಿಕ್ಕಿ ಹೊಡೆದ್ರೆ ಕೊಂಬರುತ್ತೆ, ಇನ್ನೊಂದ್ಸಲಿ ಹೊಡೆದ್ರೆ ಬರಲ್ಲ ಅಂತ. ಮಾತಾಡ್ದೆ ಹತ್ರ ಬಾ ಅಷ್ಟೇ. ಭೂಮಿ, ಇಲ್ಲಿ ತರಕಾರಿ ಎಲ್ಲ ಇದೆ, ನಾನು ನಿನಗೆ ತೋರಿಸ್ತೀನಿ. ಮಾನ ಮರ್ಯಾದೆ ಇಲ್ವಾ? ಗಾಡಿ ಓಡಿಸೋದು ಯಾಕೆ ಬೆಳಿಗ್ಗೆ ಬರ್ತೀರಾ ನೀವು? ಅಶ್ವಿನಿ, ಅಶ್ವಿನಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಯಾರು ಅಶ್ವಿನಿ? ನಾನ್ ಸೆನ್ಸ್. ಸಾಹೇಬ್ರೆ, ನಾನು ಆ ಅಶ್ವಿನಿ ನೋಡ್ದೆ. ನಾನು ಲಕ್ಷ್ಮಕ್ಕನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದೆ. ಆಗ